ಸರಿ, ಹಾಗಾದರೆ ನಿಮ್ಮ ಮೊಬೈಲ್ನಲ್ಲಿ ಚಕ್ರಿ ಫೋಟೋ ಇದ್ದರೆ ನನಗೆ ಕಳಿಸಿ. ನಾನೇನು ಅವನ ಗರ್ಲ್ ಫ್ರೆಂಡಾ? ಅವನ ಫೋಟೋ ನಾನು ಇಟ್ಕೊಳ್ಳೋದಕ್ಕೆ? ನನ್ನ ಹತ್ರ ಅವನ ಫೋಟೋ ಗೀಟೋ ಇಲ್ಲ. ಮನೇಲಿರ್ಬೋದು. ಯಾರನ್ನಾದ್ರೂ ಕಳಿಸ್ಕೊಡು, ಫೋಟೋ ಕಳಿಸ್ತೀನಿ. ಸರಿ, ನಮ್ಮ ಚಿದಂಬರಂ ಮಗಳು ನಿರೋಷನ ಕಳಿಸ್ತೀನಿ, ಅವಳ ಕೈಲಿ ಕೊಟ್ಟು ಕಳಿಸಿ. ಚಕ್ರಿ, ಇಲ್ಲಿಗೆ ನಿನ್ನ ಕತೆ ಮುಗೀತು. ಅಯ್ಯೋ, ಇವನೇನೂ ಹೋಗಿಲ್ವಾ? ಇಲ್ಲೇನಿದ್ದಾರೆ? ಏನು ಮಾಡ್ತಿದ್ದಾನೆ ಇವನು? ಛೇ, ಇವನು ಇಲ್ಲಿಂದ ತೊಲಗಿದ್ರೆ ನಮ್ಮ ಕೆಲಸ ಶುರು ಆಗೋದು. ಏನು ಮಾಡೋದು? ಏನ್ ಚಕ್ರಿ, ಇನ್ನೂ ಹೋಗಿಲ್ವಾ? ಯಾಕೆ ಹೀಗೆ ಕೇಳ್ತಾ ಇದ್ದೀರಾ ನೀವು? ಏನಿಲ್ಲಪ್ಪ, ನೀನು ಆಗ್ಲೇ ಹೋಗ್ತೀನಿ ಅಂತ ಹೊರಟೆ, ಇನ್ನೂ ಇಲ್ಲೇ ಇದೆಯಾ? ಅದಕ್ಕೆ ಕೇಳಿದೆ. ಹೊರಟೆ ಇವಾಗ. ಹೋಗ್ಬಿಟ್ಟು ಪಾಪ, ಒಳ್ಳೇದಾಗ್ಲಿ. ಏನಿವತ್ತು ಶಕುಂತಲ ಯಾವತ್ತೂ ಇಲ್ದಿರೋರು ಬಂದು ಯಾವಾಗ ಹೊರಗಡೆ ಹೋಗ್ತೀರಾ ಅಂತ ಕೇಳಿದ್ರಲ್ಲ, ಏನೋ ವಿಷಯ ಇದ್ದೇ ಇರುತ್ತೆ. ಅಮ್ಮ ಬನ್ನಿ, ಕೂತ್ಕೊಳ್ಳಿ. ಚಕ್ರಿ ಮನೆ ಬಿಟ್ಟು ಹೋದ. ಈಗ ನಮ್ಮ ಕೆಲಸ ಶುರು ಮಾಡೋಣ. ಒಂದು ನಿಮಿಷ ಇಲ್ಲಿ. ಶಕುಂತಲಾ ಆಂಟಿ ಏನೋ ಹುಡುಕ್ತಾ ಇದ್ದಾರೆ. ಸಿಗ್ತೇನೆ? ಇಲ್ಲಮ್ಮ, ಸಿಗ್ತೇನೆ ಫೋಟೋ? ಇಲ್ಲಮ್ಮ. ಆ ಛತ್ರಿ ಮನೆಗೆ ಬಂದು ಇಷ್ಟು ದಿವಸ ಆಯ್ತು, ಒಂದು ಫೋಟೋನು ಇಟ್ಟಿಲ್ಲ ಅಂದ್ರೆ ಹೇಗೆ? ಇತ್ತಮ್ಮ, ಶಶುನು ನಾನು ಇಬ್ರು ಸೇರ್ಕೊಂಡು ಅವ್ನ ಫೋಟೋ ತೆಗ್ದಿದ್ವಿ. ಶಶುನೇ ಪ್ರಿಂಟ್ ಹಾಕಿಸ್ಕೊಂಡು ಕೊಟ್ಟಿದ್ದ. ಇಲ್ಲಿ ಇಂಟಿದ್ದ, ಈಗ ಸಿಗ್ತಿಲ್ಲ. ಬರ್ತಾ ಬರ್ತಾ ನಿನಗೆ ಬೇಜವಾಬ್ದಾರಿ ಜಾಸ್ತಿ ಆಗೋಯ್ತು ಕಣೆ. ನನ್ನ ಫೋಟೋ ಯಾಕೆ ಹುಡುಕ್ತಾ ಇದ್ದಾರೆ ಇವರು? ಇವ್ರಿಗೇನು ಬೇಕು ನನ್ನ ಫೋಟೋ? ಸಮಥಿಂಗ್ ಈಸ್ ರಾಂಗ್. ಹೇಳಿ ಅರ್ಪಿತಾ, ಏನು ವಿಷಯ? ನಿನ್ನಿಂದ ಒಂದು ಅರ್ಜೆಂಟಾಗಿ ಕೆಲಸ ಆಗಬೇಕಾಗಿದೆ. ಏನು ಹೇಳಿ? ನೀನು ಈಗಿಂದೀಗಲೇ ಶಶಾಂಕ್ ಮನೆಗೆ ಹೋಗು. ಅಲ್ಲಿ ಶಕುಂತಲಾ ಮತ್ತು ಭೈರವಿ ಅಂತ ಇರ್ತಾರೆ. ಅವ್ರು ನಿನ್ನ ಕೈಗೆ ಒಂದು ಫೋಟೋ ಕೊಡ್ತಾರೆ, ತಗೊಂಬ. ಫೋಟೋನಾ? ಯಾರ ಫೋಟೋ? ಚಕ್ರಿ ಫೋಟೋ. ಅವ್ನು ಯಾರು ಅಂತ ತಿಳ್ಕೊಬೇಕು ಅಂದರೆ ಆ ಫೋಟೋ ಅವಶ್ಯಕತೆ ಇದೆ, ತಗೊಂಬ. ಹಾಗಾದರೆ ಮೊದಲು ನಾನು ಅಲ್ಲಿ ಹೋಗ್ತೀನಿ. ಆದರೆ ಆ ಮನೆ ಅಡ್ರೆಸ್ ನನಗೆ ಗೊತ್ತಿಲ್ವಲ್ಲ. ಮೆಸೇಜ್ ಮಾಡ್ತೀನಿ. ಸರಿ, ಕಳಿಸಿ, ನಾನು ಹೋಗ್ತೀನಿ. ಬಾಯ್. ಎಷ್ಟು ಹುಡುಕಿದ್ರು ಅವ್ನ ಫೋಟೋ ಸಿಗ್ತಾನೆ ಇಲ್ಲ. ಈಗ ಅವ್ನ ಫೋಟೋ ಬೇಕು ಅಂದರೆ ಹೊಸ್ದಾಗಿ ಫೋಟೋ ತೆಗೆದು ಪ್ರಿಂಟ್ ಹಾಕಿಸ್ಬೇಕು. ಹೇಗಾದರೂ ಮಾಡಿ ಅವ್ನ ಫೋಟೋ ತೆಗೆದು ಪ್ರಿಂಟ್ ಹಾಕ್ಸು. ಅಮ್ಮ, ಅವ್ನ ಫೋಟೋ ತೆಗೆಯೋದಷ್ಟು ಸುಲಭ ಅಲ್ಲ.
ಅವನೊಬ್ಬ ಕ್ರಿಮಿನಲ್ ನನ್ನ ಮಗ. ಫೋಟೋ ತೆಗಿಯೋ ವಿಷಯ ಗೊತ್ತಾಗ್ತಿದ್ದಂಗೆ ಯಾಕೆ ಏನು ಅಂತ ವಿಚಾರಿಸೋಕೆ ಶುರು ಮಾಡಿಬಿಡ್ತಾರೆ. ಟುಡೇ ನೋ ವರ್ಕ್. ಮನೇಲಿ ಏನು ಕೆಲಸನೂ ಮಾಡಬೇಕಾಗಿಲ್ಲ. ಫೋಟೋ ತೆಗೆಸಿ ಪ್ರಿಂಟ್ ಹಾಕ್ಸ್ಲೇಬೇಕು. ಒಳ್ಳೆ ಕರ್ಮ ಆಯ್ತಲ್ಲ. ಛೇ, ಒಂದು ಕಡೆ ಆ ಚಕ್ರಿ ಕಾಟ, ಇನ್ನೊಂದು ಕಡೆ ಈ ಕುರುಡು ಮುದುಕಿ ಕಾಟ. ಇಬ್ಬರು ಮಧ್ಯನೂ ಸಿಕ್ಕಾಕೊಂಡು ನಾನು ಸಾಯ್ತಾ ಇದ್ದೀನಿ. ಆ ಭೈರಮ್ಮ ನನ್ನ ಮಧ್ಯೆ ಸಿಕ್ಕಾಕೊಂಡು ಶಕ್ಕು ನೀನು ಅಪ್ಪಚ್ಚಿ. ನಿನಗಿದು ಕರೆಕ್ಟಾಗಿದೆ. ಅನುಭವಿಸು. ಅಲ್ಲ, ಇವ್ರಿಗೆ ನನ್ನ ಫೋಟೋ ಏನಕ್ಕೆ ಏನೋ ಪ್ಲಾನ್ ಮಾಡ್ತಿದ್ದಾರೆ ಇವರು. ಇವಳು ಯಾಕೆ ಇಲ್ಲಿಗೆ ಬಂದು? ಡ್ಯಾಡ್ ಏನಾದರೂ ಕಳಿಸಿರ್ಬೋದಾ? ಎಕ್ಸ್ಕ್ಯೂಸ್ ಮೀ, ಯಾರಾದರೂ ಇದ್ದೀರಾ? ಹಲೋ, ಯಾರು? ನೀ ಭೈರವಿ ಅವ್ರು ತಾನೆ? ಎಸ್. ಏನು ವಿಷಯ? ಹೂ ಆರ್ ಯು? ನನ್ನ ಹೆಸರು ನಿರೋಷಾ ಅಂತ. ನೀವು ಚಕ್ರಿ ಅವ್ರ ಫೋಟೋ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಅರ್ಪಿತಾ ಅವ್ರು ನನ್ನ ಕಳಿಸಿದ್ದಾರೆ. ಇವರಿಬ್ರು ನನ್ನ ಫೋಟೋ ಹುಡುಕ್ತಾ ಇದ್ದಿದ್ದು ಅರ್ಪಿತನು ಕೊಡಕ್ಕ. ಫೋಟೋ ತಗೊಂಡು ಹೋಗೋದಕ್ಕೆ ನಿರೋಷನೇ ಬಂದಿದ್ದಾಳೆ ಅಂದರೆ ನಿರೋಷ ಅರ್ಪಿತ ಜೊತೆ ಸೇರ್ಕೊಂಡಿದ್ದಾಳ. ಓ, ನೀನು ಫೋಟೋಗೋಸ್ಕರ ಬಂದಿರೋಳ? ಫೋಟೋ ಇನ್ನೂ ಸಿಕ್ಕಿಲ್ಲ, ಹುಡುಕ್ತಾ ಇದ್ದಾಳೆ. ಕೂತ್ಕೋ. ಶಕ್ಕು, ಫೋಟೋ ಸಿಗ್ತೇನೆ. ಇನ್ನೂ ಸಿಕ್ಕಿಲ್ಲ, ಹುಡುಕ್ತಾ ಇದ್ದೀನಿ. ಇನ್ನು ನನ್ನ ಕೈಲಂತೂ ಹುಡುಕಕ್ಕಾಗಲ್ಲ. ಭೈರವಿ ಅಮ್ಮ, ಯಾರಿವರು? ಯಾವಾಗ ಬಂದರು? ಇವಳು ನಿರೋಷ. ಫೋಟೋ ಈಸ್ಕೊಂಡ್ ಬಾ ಅಂತ ಅರ್ಪಿತ ಕಳಿಸಿದಾಳೆ. ನೀನ್ ನೋಡಿದ್ರೆ ಫೋಟೋ ಸಿಕ್ಲಿಲ್ಲ ಅಂತ ಹೇಳ್ತಿದ್ಯಾ? ನಿನ್ನ ನಂಬ್ಕೊಂಡ್ರೆ ಚಕ್ರಿನ ಮಟ್ಟ ಹಾಕಕ್ಕಾಗಲ್ಲ, ಆರ್ತಿ ಸೂರ್ಯನೂ ದೂರ ಮಾಡಕ್ಕಾಗಲ್ಲ. ಏನಿದು? ತೆಗೆದು ನೋಡು. ಚೆನ್ನಾಗಿದೆ. ಸಾಧ್ಯ ನಿನಗಿಷ್ಟ ಆಯ್ತಲ್ಲ, ನಿನಗೆಲ್ಲಿ ಇಷ್ಟ ಆಗಲ್ಲ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಯಾಕೋ ಹಾಗೆ ಹೇಳ್ತೀಯ? ನೀನು ತಂದಿದ್ದ ಸ್ಯಾರೀಸ್ ಎಲ್ಲ ಚೆನ್ನಾಗೇ ಇರುತ್ತೆ. ನಿನ್ನ ಸೆಲೆಕ್ಷನ್ ಯಾವಾಗಲೂ ಸೂಪರ್ ಆಗಿರುತ್ತೆ. ಆದರೆ ಈಗ ಅವಶ್ಯಕತೆ ಇರಲಿಲ್ವಲ್ಲ? ಇರೋದಕ್ಕೆ ತಂದಿದ್ದು. ಯಾಕಂದರೆ ಇನ್ಮೇಲೆ ನೀನು ಇಲ್ಲೇ ಇರ್ತೀಯಲ್ವಾ, ಅದಕ್ಕಿಂತ ಹೆಚ್ಚಾಗಿ ನೀನು ಆರ್ಯ ಮತ್ತು ಸೂರ್ಯ ತಂದ್ಕೊಂಡು ಯಾವ ಬಟ್ಟೆನೂ ಉಪಯೋಗಿಸ್ಬಾರ್ದು. ಅವ್ರು ತಂದ್ಕೊಟ್ಟಿರೋ ಯಾವ ವಸ್ತುನೂ ನೀನು ಯೂಸ್ ಮಾಡಬಾರ್ದು. ನಿನಗೇನು ಬೇಕೋ ಕೇಳು, ನಾನು ತಂದ್ಕೊಡ್ತೀನಿ. ಇನ್ಮೇಲೆ ನೀನು ನನ್ನ ಜವಾಬ್ದಾರಿ. ಅರ್ಥ ಆಯ್ತಾ? ಏನು ನಿನ್ನ ಮಾತಿನ ಉದ್ದೇಶ? ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದೆಯಾ? ನಾ ಸರಿಯಾಗೆ ಮಾತಾಡ್ತಾ ಇದ್ದೀನಮ್ಮ. ನಿನ್ನ ಮೇಲೆ ಅವ್ರ ಹಂಗಲ್ಲಿ ಇರಬಾರ್ದು. ನೀನು ನನ್ನ ತಾಯಿ, ನನ್ನ ಜೊತೆನೇ ಇರಬೇಕು. ಇಷ್ಟರಲ್ಲಿ ನಾನು ಬೇರೆ ಮನೆ ಮಾಡ್ತೀನಿ. ಏನೋ ನಿಂದು ಹೊಸ ತಗಾದೆ. ಇನ್ನು ಮುಂದೆ ನಾನು ಇಲ್ಲೇ ಇರ್ತೀನಿ ಅಂತ ಅನ್ಕೊಂಡಿದ್ಯಾ? ಅಂತ ಆಸೆ ಏನಾದರೂ ಇದ್ದರೆ ಇವತ್ತು ಇಲ್ಲಿಗೆ ಬಿಟ್ಬಿಡು. ನಾನು ಸೂರ್ಯ ಅವ್ರನ್ನ ಬಿಟ್ಟು ಎಲ್ಲೂ ಬರಲ್ಲ. ಅದೇ ನಾನೇನು ಮಾಡಲಿ ಭೈರವಿಯಮ್ಮ? ನಾನೇನಾದರೂ ಫೋಟೋನ ಬಚ್ಚಿಟ್ಟಿದ್ದೀನಾ? ಆ ಕಣ್ಣನ ಮಗ ಚಕ್ರಿನೆಲ್ಲೋ ಅಭ್ಯಾಸ ಮಾಡಿರ್ತಾನೆ. ಮೊದಲೇ ಕದೀಮ ಮನೇಲೆ ಎತ್ಕೊಂಡು ಮಳ್ಳನ್ ಥರ ಬೆಕ್ಕನಾಗೆ ಸಂಚ ಹಾಕ್ತಿರ್ತಾನೆ. ಕೇಳ್ದ್ಯಮ್ಮ ಇವಳ ಮಾತನ್ನ? ಇವಳು ನಂಬ್ಕೊಂಡ್ರೆ ನಾನು ಗುರಿ ಸಾಧನೆ ಮಾಡೋಕ್ಕಾಗೋದಿಲ್ಲ. ಅಂದಾಗೆ ನೀನು ಅರ್ಪಿತಾ ಜೊತೆಲ್ಲ ಇರೋದು? ಇಲ್ಲ, ನಾನು ಅವ್ರ ಜೊತೆ ಇಲ್ಲ, ನಾನು ಆರ್ತಿ ಆಂಟಿ ಮನೇಲಿದ್ದೀನಿ.
ಕಿರ್ಚಬೇಡ. ನಿನ್ನ ಮದುವೆ ಆದಮೇಲೆ ನಿನ್ನನ್ನು ನಮ್ಮ ಜೊತೆ ಇಟ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅದಕ್ಕೆ ನೀನು ಒಪ್ಪಿಗೆ ಕೊಟ್ಟಿದ್ಯಾ. ಈಗ ಉಲ್ಟಾ ಹೊಡಿತಾ ಇದೆಯಾ? ನಾನು ಒಪ್ಪಿಗೆ ಕೊಟ್ಟಿದ್ದು ನೀನು ನೋಡಿದ ಹುಡುಗಿನ ಮದುವೆ ಆಗ್ತೀನಿ ಅಂತ, ಆ ಮನೇಲಿ ಇರ್ತೀನಿ ಅಂತ ಅಲ್ಲ. ಹೆಚ್ಚು ಮಾತು ಬೇಡ ಆದಿತ್ಯ. ನೀ ಹೇಳಿದ್ಯೋ ಬಿಟ್ಟಿದ್ಯೋ ಸೆಕೆಂಡ್ರಿ. ಆದರೆ ಈಗ ನನ್ನ ಮಾತಿಗೆ ಬೆಲೆ ಕೊಟ್ಟು ನಿನ್ನ ಮದುವೆ ಆದಮೇಲೆ ನಮ್ಮ ಜೊತೆಲಿ ಬಂದು ಇರ್ತೀಯೋ ಅಥವಾ ನಿನ್ನ ತಾಯಿ ನಿನ್ನ ಪಾಲಿಗೆ ಸತ್ತು ಹೋಗಿದ್ದಾಳೆ ಅಂತ ನನ್ನ ದೂರ ಮಾಡಿ ಡಿಸೈಡ್ ಮಾಡ್ತೀಯೋ ನೋಡು. ಕನ್ಸು ಮನ್ಸಲ್ಲಿ ಅನ್ಕೋಬೇಡ ನಾನು ಬಂದು ನಿನ್ನ ಜೊತೆಲಿ ಇರ್ತೀನಿ ಅಂತ. ನಾನು ಆರತಿ ಅವ್ರ ಜೊತೆ ಇದ್ದೀನಿ. ಇಲ್ಲಿ ನೀವು ಮಾತಾಡಿರೋದನ್ನೆಲ್ಲ ನಾನು ಅವ್ರಿಗೆ ಹೇಳ್ತೀನಿ ಅಂತ ಭಯ ಪಡ್ತಾ ಇದ್ದೀರಾ? ಭಯ ಪಡಬೇಡಿ. ನಿಮ್ಮ ಹಾಗೆ ನನಗೂ ಒಂದು ಗುರಿ ಇದೆ. ಅವ್ರನ್ನ ಒಂದು ಕ್ಷಣನೂ ನನ್ನ ಕೈಲಿ ಬಿಟ್ಟಿರೋದಕ್ಕಾಗಲ್ಲ. ಹಾಗೆ ನಿನ್ನನ್ನು ಕಳ್ಕೊಳ್ಳೋದಕ್ಕೂ ನನಗಿಷ್ಟ ಇಲ್ಲ. ಯೋಚನೆ ಮಾಡು. ಸರಿ, ನೀನು ಹೇಳ್ದಂಗೆ ನಾನು ಕೇಳ್ತೀನಿ. ಆದರೆ ನನ್ನೊಂದು ಕಂಡೀಷನ್ ಇದೆ. ಏನೇನು ಕಂಡೀಷನು? ನಾನು ಆ ಮನೇಲಿದ್ದರು ನಿನ್ನ ನೋಡ್ಕೊಳ್ಳೋ ಕಂಪ್ಲೀಟ್ ಜವಾಬ್ದಾರಿ ನಂದಾಗಿರಬೇಕು. ಈ ಕಂಡೀಷನ್ಗೆ ಒಪ್ಕೊಂಡ್ರೆ ಮಾತ್ರ ನೀನು ಹೇಳ್ದಾಗೆ ನಿರೋಷನ ಮದುವೆ ಆಗ್ತೀನಿ, ಆ ಮನೇಲಿರ್ತೀನಿ. ಇದೆಂಥ ಕಂಡೀಷನ್ ಆದಿತ್ಯ? ಸೂರ್ಯವ್ರಾಗಲಿ ಆರ್ಯ ಆಗಲಿ ಏನಾದರೂ ತಂದುಕೊಟ್ರೆ ನಾನು ಬೇಡ ಅಂತ ಹೇಳೋದಕ್ಕಾಗುತ್ತಾ? ನನ್ನ ಜವಾಬ್ದಾರಿ ನಾನು ತಗೋಬೇಡಿ ಅಂತ ಹೇಳೋದಕ್ಕಾಗುತ್ತಾನೋ? ಸೂರ್ಯ ಅವರು ನನ್ನ ಪ್ರಾಣ. ಅವ್ರು ಕೊಟ್ಟಿದ್ದನ್ನ ನಾನು ಬೇಡ ಅಂತ ಹೇಗೆ ಹೇಳಿ? ನೀನು ನನ್ನ ಮಗನೇ. ಆರ್ಯ ಏನಾದರೂ ತಂದುಕೊಟ್ರೆ ಬೇಡ ಅಂತ ಹೇಗೆ ಹೇಳು? ಅವನಿಗೂ ಆಸೆ ಇರಲ್ವಾ? ಇರ್ಬೋದಮ್ಮ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಇಷ್ಟು ದಿನ ಅವ್ರುಗಳನ್ನ ನೋಡ್ಕೊಂಡಿದ್ದಕ್ಕೆ ನನ್ನ ಕೀಳಾಗಿ ನೋಡ್ತಿರೋದು. ಅದಕ್ಕೆ ನಾನು ಹೇಳಿದ್ದು ಇನ್ಮೇಲೆ ನೀನು ನನ್ನ ಜವಾಬ್ದಾರಿ ಅಂತ. ಇನ್ನೊಂದು ಮಾತು, ನಾನಿಲ್ಲಿ ಹೇಗೆ ನಾನಾಗಿದ್ದೀನೋ ಹಾಗೆ ಅಲ್ಲಿ ನನ್ನ ಸ್ವತಂತ್ರ ನನಗೆ ಬೇಕು. ಅದನ್ನ ಬಿಟ್ಟು ಅವ್ರುಗಳು ನನ್ನ ಮೇಲೆ ಅಧಿಕಾರ ಚಲಾಯಿಸಕ್ಕೆ ಬಂದರೆ ನಾ ಸುಮ್ಮನೆ ಇರಲ್ಲ. ಇದನ್ನೆಲ್ಲ ನೀನು ಒಪ್ಕೋಬೇಕು. ಹಾಗಂತ ನಂಗೆ ಈಗಲೇ ಮಾತು ಕೊಡಬೇಕು. ಯಾಕೋ ಈ ರೀತಿ ನನ್ನ ಕಷ್ಟಕ್ಕೆ ದುಡ್ತಾ ಇದೆಯಾ? ನೀನು ಹೇಳ್ದಾಗ ನಾನು ಮಾಡಿದ್ರೆ ಸೂರ್ಯರ ದೃಷ್ಟಿಲಿ ಆರ್ಯನ ದೃಷ್ಟಿಲಿ ನಾ ಸ್ವಾರ್ಥಿ ಅಂತ ಅನ್ಸ್ಕೊಳಲ್ವಾ? ನನಗೆ ಅದೆಲ್ಲ ಗೊತ್ತಿಲ್ಲಮ್ಮ. ಈಗ ನೀನು ನನಗೆ ಮಾತು ಕೊಡ್ತೀಯೋ ಇಲ್ವೋ? ಆಯಿತು, ನೀನು ಹೇಳ್ದಾಗಿರೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಥ್ಯಾಂಕ್ಸ್ ಅಮ್ಮ, ನೀನು ನನ್ನ ಮಾತಿಗೆ ಒಪ್ಪಿಗೆ ಕೊಟ್ಟಿದ್ದಕ್ಕೆ. ಓಹ್, ನೀನು ನಮ್ಮ ಗುಂಪೇನಾ? ಏನು ನಿನ್ನ ಗುರಿ? ನಿಮಗೆ ಹೇಗೆ ಆರತಿ ಸೂರ್ಯನ ದೂರ ಮಾಡಬೇಕು ಅಂತಿದೆಯೋ ನನಗೂ ಹಾಗೇನೆ. ನನಗೆ ಅನ್ಯಾಯ ಆದ ಮನೆನ ಸರ್ವನಾಶ ಮಾಡಬೇಕು ಅಂತ ಇದ್ದೀನಿ. ಅದಕ್ಕೋಸ್ಕರನೇ ನಾನು ಮನೆ ಸೇರ್ಕೊಂಡಿರೋದು. ಆ ಮನೇಲಿ ಇಟ್ಕೊಂಡೆ ಅವ್ರ ಮನಸ್ಸುಗಳನ್ನ ದೂರ ಆಗೋ ಹಾಗೆ ಮಾಡ್ತೀನಿ. ಆರ್ತಿ ಸೂರ್ಯ ಮಧ್ಯೆ ಮನಸ್ತಾಪ ತಂದು ಇಬ್ರು ಜಗಳ ಆಡ್ಕೊಂಡು ಜೀವನ ಪರ್ಯಂತ ಮತ್ತೆ ಮುಖ ನೋಡ್ಕೊಳ್ದೇ ಇರೋ ಥರ ಮಾಡೋದೇ ನನ್ನ ಗುರಿ. ಅಂದರೆ ನಿರೋಷ ಈಗ ಆ ಮನೇಲಿ ಸೇರ್ಕೊಂಡಿರೋದು ಸೇಡ್ ತೀರ್ಸ್ಕೊಳಕ್ಕ. ಇವಳು ಚಿದಂಬರಂ ಅರ್ಪಿತಾ ಜೊತೆ ಸೇರಿಕೊಂಡು ಅತ್ತೆ ಮಾವನ ಮೇಲೆ ಸೇಡ್ ತೀರಿಸ್ಕೊಳ್ಳೋ ನೆಪದಲ್ಲಿ ಅವ್ರನ್ನ ನಾಶ ಮಾಡಬೇಕು ಅಂತಿದ್ದಾಳ. ಆರ್ತಿ ಅವರೇ, ನೀವೆಲ್ಲೋ ಹೋಗಿದ್ದೀರಾ ಅಂತ ಟೆನ್ಷನಲ್ಲಿದ್ರೆ ಇಲ್ಲಿ ಬಂದು ಮಗನ ಜೊತೆ ಆರಾಮಾಗಿದ್ದೀರಾ? ಇಲ್ಲ ಸೂರ್ಯ ಅವರೇ, ನಿಮ್ಮನ್ನೇ ಹುಡ್ಕೊಂಡು ಬಂದೆ. ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಯಾಕ್ರಿ? ನಮ್ಮಮ್ಮ ಇಲ್ಲಿ ಸಂತೋಷವಾಗಿರೋದು ನೋಡಿ ಸಂಕಟ ಆಗ್ತಿದ್ಯಾ? ನಿನ್ನ ಹತ್ರ ಮಾತಾಡ್ತಿಲ್ಲ ನಾನು. ನನ್ನ ಹೆಂಡತಿ ಆರ್ತಿ ಅವ್ರ ಹತ್ರ ಮಾತಾಡ್ತಿದ್ದೀನಿ. ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ಅವ್ರು ನಿಮ್ಗೆ ಹೆಂಡತಿ ಹಾಕೋ ಮುಂಚೆ ನನಗೆ ತಾಯಿ. ಅವ್ರ ಮೇಲೆ ನಿಮಗಿಂತ ಹೆಚ್ಚು ಹಾಕು ನನಗಿದೆ. ಅದನ್ನ ಮರಿಬೇಡಿ. ನೋಡಿದ್ರೆ ಆರ್ತಿ ಅವ್ರೆ ಹೇಗೆ ಮಾತಾಡ್ತಿದ್ದಾನೆ? ಇವ್ನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿಗೆ ಬಂದ್ರಾ? ಇಲ್ಲ ಸೂರ್ಯ ಅವರೇ, ನಾನು ಬರಲಿ ಅಂತೇಳಿ ನನ್ನ ಕಾಲಿಗೆ ಬೇಡ್ಕೊಂಡೆ. ಹೌದು ರೀ, ನಾನೇ ಕರ್ಕೊಂಡ್ಬಂದೆ. ಏನಿವಾಗ? ನಮ್ಮಮ್ಮನ ಸಂಪೂರ್ಣ ಜವಾಬ್ದಾರಿ ನಂದು. ಅವ್ರು ಉಡೋ ಸೀರೆ ಆಗಿರ್ಬೋದು, ಊಟ ಆಗಿರ್ಬೋದು, ಅವ್ರ ಉಪಯುಕ್ತ ವಸ್ತುಗಳಾಗಿರ್ಬೋದು. ಯಾಕೋ ಈ ರೀತಿ ಹುಚ್ಚುಚ್ಚಾಗಿ ಮಾತಾಡ್ತಾ ಇದೆಯಾ? ಮಾತಾಡ್ಲಿ ಬಿಡಿ. ಅವನ ಮನಸ್ಸಲ್ಲಿರೋ ಕಲ್ಮಶನ ಹೊರಗೆ ಹಾಕ್ತಿದ್ದಾನೆ. ಮಿಸ್ಟರ್ ಸೂರ್ಯಶೇಖರ್! ಆದಿತ್ಯ, ನನ್ನ ಎದುರುಗಡೆ ಅವ್ರ ಹೆಸರು ಹಿಡಿದು ಕರಿಬೇಡ. ನನಗಿಷ್ಟ ಆಗಲ್ಲ. ಅವನ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ. ಕೋಣನ ಮುಂದೆ ಕಿನ್ನರಿ ಬಾರಿಸಂಗೆ. ನಡೀರಿ ಹೋಗೋಣ. ಯಾವುದೇ ಕಾರಣಕ್ಕೂ ನಾನು ನಮ್ಮಮ್ಮನ ಕಳ್ಸಲ್ಲ. ಭೇಷ್, ನಿನ್ನಂಥ ಹುಮ್ಮಸ್ಸಿರೋ ಹುಡುಗಿ ನನಗೆ ಬೇಕಾಗಿತ್ತು.
ಅದು ನನ್ನ ಶತ್ರು ಮನೇಲಿ ಇದೆಯಾ ಅಂದ್ರೆ ನನಗಿನ್ನೂ ಸಂತೋಷ ಆಗ್ತಾ ಇದೆ. ಯು ಸಿ ನಿರೋಷ, ನೀನು ಏನು ಬೇಕಾದರೂ ಮಾಡು, ಅದಕ್ಕೆ ನನ್ನ ಸಪೋರ್ಟ್ ಇದೆ. ಒಟ್ನಲ್ಲಿ ಸೂರ್ಯ ಆರತಿ ಇಬ್ರು ಬೇರೆ ಬೇರೆ ಆಗಬೇಕು. ಅವರಿಬ್ರು ದೂರ ಆಗ್ದಿರೋ ಅಂತ ಪರಿಸ್ಥಿತಿ ಬಂದ್ರೆ ಇಬ್ಬರನ್ನು ಮುಗಿಸ್ಬಿಡು. ಅದು ಸಾಧ್ಯ ಇಲ್ಲ. ಯಾಕ್ರಿ ಸಾಧ್ಯ ಇಲ್ಲ? ಅದೇಗ್ ನಮ್ಮ ಅಮ್ಮನ ಕರ್ಕೊಂಡು ಹೋಗ್ತೀರಾ, ನಾನು ನೋಡ್ತೀನಿ. ಅಮ್ಮ, ನಿಮಗೆ ನಿಮ್ಮ ಮಗನ ಮೇಲೆ ಪ್ರೀತಿ ಇದ್ರೆ ಇವತ್ತು ನೀವು ಇಲ್ಲೇ ಇರಬೇಕು. ಇರ್ತೀರಾ? ಅದಿ ಪ್ಲೀಸ್ ಆದಿತ್ಯ, ಹಠ ಹಿಡಿಬೇಡ. ನಾನೀಗ ಸೂರ್ಯವ್ರ ಜೊತೆ ಹೋಗದೆ ಇದ್ರೆ ತಪ್ಪಾಗುತ್ತೆ, ಅರ್ಥ ಮಾಡ್ಕೊ. ನನ್ನ ಮಾತಿಗೆ ಬೆಲೆ ಕೊಡದೆ ಹೋದ್ರೆ ನನ್ನ ಕಳ್ಕೊಬೇಕಾಗತ್ತೆ. ಡಿಸೈಡ್ ಮಾಡು, ನಿನಗೆ ಇವ್ರು ಬೇಕೋ ನಾನು ಬೇಕೋ ಅಂತ. ಆದಿತ್ಯ, ನೀವಿಬ್ರು ಮುಖ್ಯನೇ. ಇಬ್ರು ಮುಖ್ಯ ಆದ್ರೆ ಮಾಡೇ ಮಾಡ್ತೀನಿ. ಗುಡ್ ನಿರೋಷ. ಅದಕ್ಕೂ ಮುಂಚೆ ಈ ಮನೇಲಿರೋ ಚಕ್ರಿ ಅನ್ನೋ ಶನಿಗೆ ಮುಕ್ತಿ ಕೊಡಿಸ್ಬೇಕು. ಮುಕ್ತಿ ಕೊಡೋದಕ್ಕೆ ತಾನೇ ಅರ್ಪಿತಾ ಅವರು ಫೋಟೋ ಕೇಳಿರೋದು. ಆದ್ರೆ ನೀವು ನೋಡಿದ್ರೆ ಫೋಟೋನೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಅಮ್ಮ ನಿರೋಷ, ಆ ಅರ್ಪಿತಾ ಅವ್ರಿಗೆ ಹೇಳು, ಇನ್ನು 2-3 ದಿನದಲ್ಲಿ ಹೇಗಾದರೂ ಮಾಡಿ ಚಕ್ರಿ ಫೋಟೋ ತೆಗೆದು ಕಳಿಸ್ತೀನಿ ಅಂತ. ಸರಿ, ಹೇಳ್ತೀನಿ. ಆದ್ರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಮಿಸ್ ಮಾಡಲ್ಲ ನಿರೋಷ. ನಾನು ಮನಸ್ಸಿಗೆ ಹಾಕ್ಕೊಂಡಿದ್ದೀನಿ. ನಾನು ಹಿಡ್ದಿರೋ ಕೆಲಸ ಮುಗಿಯೋವರೆಗೂ ನನಗೆ ನೆಮ್ಮದಿ ಇಲ್ಲ. ಆಯ್ತು, ನಾನಿನ್ ಬರ್ತೀನಿ. ಅಂದರೆ ನಿರೋಷ ಆ ದಿನ ಇಷ್ಟಪಟ್ಟು ಮದುವೆ ಆಗ್ತಿಲ್ಲ, ಅತ್ತೆ ಮಾವನ ಮೇಲೆ ಸೇಡ್ ತೀರ್ಸ್ಕೊಳ್ಳೋಕ್ಕೆ ಮದುವೆ ಆಗ್ತಿದ್ದಾಳೆ ಅಂದಾಗಾಯ್ತು. ಅದಕ್ಕೆ ಈ ಭೈರವಿ ಸಾಥ್ ಕೊಡ್ತಿದ್ದಾಳ. ನೀವು ಅದೆಷ್ಟು ಜನ ಸೇರಿಕೊಂಡು ಏನೇ ಪಿತೂರಿ ಮಾಡಿದ್ರು ನನ್ನ ಪ್ರಾಣ ಇರೋವರೆಗೂ ಅತ್ತೆ ಮಾವ ದೂರ ಆಗೋದಕ್ಕೂ ನಾನು ಬಿಡಲ್ಲ. ಅಂತೂ ನನ್ನ ವೈರಿಗಳ ಲಿಸ್ಟಂತೂ ದೊಡ್ಡದಾಗ್ತಾನೆ ಇದೆ. ನಿರೋಷ ನನಗೆ ಗೊತ್ತು ಸೂರ್ಯವ್ರೆ, ನಿಮಗೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿ, ಎಷ್ಟೊಂದು ಕಾಳಜಿ ಇದೆ ಅಂತ. ಆದರೆ ನಾನು ಏನು ಮಾಡಲಿ, ನೀವಿಬ್ಬರು ಹಠ ಹಿಡಿದು ಕೂತಿದ್ದೀರಾ. ಸ್ವಲ್ಪ ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ. ನಾನು ಹೇಗೆ ಸಂಭಾಳಿಸ್ಬೇಕು ಅನ್ನೋದೇ ಅರ್ಥ ಆಗ್ತಿಲ್ಲ. ನೀವಾದರೂ ನನ್ನನ್ನು ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇವತ್ತು ನಾನು ಇಲ್ಲೇ ಇರ್ತೀನಿ. ನಾಳೆ ಬರ್ತೀನಿ ನಾನು ಆದಿತ್ಯನ ಕರ್ಕೊಂಡು.